ಅಂಡ್ ಆಡಿಯನ್ಸ್ಗೂ ಕೂಡ ಯಾರು ದೊಡ್ಡ ಮನುಷ್ಯ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು. ಕೆಲವು ಕಡೆ ಏನಾಗುತ್ತೆ, ದುಡ್ಡಿದ್ದವರೇ ದೊಡ್ಡ ಮನುಷ್ಯರು ಅನ್ನೋ ತರ ಒಂದು ಭಾವನೆ ಇರುತ್ತೆ ಎಲ್ರಿಗೂ. ಸೊ ಫಸ್ಟ್ ಆಫ್ ಆಲ್ ಆಟೋ ಡ್ರೈವರ್ ಅಂತ ಏನಕ್ಕೆ ತಗೊಂಡಿದ್ದು ಅಂತ ಹೇಳಿದ್ರೆ, ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಬೆಳಿಗ್ಗೆ ಆದ್ರೆ ದುಡಿ, ಸಾಯಂಕಾಲ ಆದ್ರೆ ಸ್ವಲ್ಪ ಕುಡಿ. ಏನ್ ಗುರು ಯಾವ್ದು ಸಿನಿಮಾ ಅಂದ್ರೆ ನಮ್ಮವರು ಅನ್ನೋ ತರ ಒಂದು ಬಾಂಧವ್ಯ ಅಂತ ತೋರಿಸೋರು ಆಟೋ ಡ್ರೈವರ್ಸ್. ಒಂದು ಆಟೋ ಕೊಡೋಣ ಅವ್ರಿಗೆ, ಯಾರಿಗೋ ಒಬ್ರು ಬರ್ಬೋದು. ಅದು ಆ ಒಂದು ಡ್ರೆಸ್ಗೆ ಆ ಒಂದು ಮ್ಯಾಜಿಕ್ ಇದೆ, ಜನಗಳನ್ನ ಸೆಳೆಯುವಂಥದ್ದು. ಗಿಫ್ಟ್ ಅಂತ ಅನ್ನೋದಕ್ಕಿಂತ ಅದು ಒಂದು ಟ್ರಿಬ್ಯೂಟ್ ಆಟೋ ಡ್ರೈವರ್ಸ್ಗೆ. ನಾವು ಅವ್ರ ಹೆಸರನ್ನ ಬಳಸ್ಕೊಂತ ಇದೀವಿ, ನಾಟ್ ಓನ್ಲಿ ಫಾರ್ ನೇಮ್ ಸಿಕ್ಕಿದ್ ಮಾತ್ರ ಬಳಸ್ಕೊಂಡು ಅವ್ರನ್ನ ಯೂಸ್ ಮಾಡ್ಕೊಳ್ಳೋ ಅಂತ ಒಂದು ಕ್ಯಾರೆಕ್ಟರ್ ಹೋಗ್ಬಾರ್ದು. ಅವ್ರು ಆಕ್ಚುಲಿ ಬರೀ ಇದ್ರಲ್ಲಿ ಆಕ್ಟರ್ ಡೈರೆಕ್ಟರ್ ಅಷ್ಟೇ ಅಲ್ಲ, ಪ್ರೊಡಕ್ಷನ್ ಬಾಯ್, ಬೇರೆ ಎಲ್ಲ ವರ್ಕ್ ಮಾಡಿದ್ದಾರೆ. ಅಯ್ಯೋ ಈ ಚಳಿನಲ್ಲಿ ಬೆಂಕಿ ಸಿಗ್ತಲ್ಲ ಅಂತ ಓಡ್ತಾ ಇದೆ, ಕಂಬಿ ಟಚ್ ಆಗಿ ರೈಟ್ ಸೈಡ್ ಲಾಸ್ಟ್ ಉಗುರು ಬಂದೇ ಬಿಡ್ತದೆ. ಮೇಡಮ್ ಅವ್ರ ಕಾಂಪ್ಲಿಮೆಂಟ್ಸ್ ತುಂಬಾ ಇದೆ ಇದರಲ್ಲಿ, ಕೊಡುಗೆ ತುಂಬಾ ಕೊಟ್ಟಿದ್ದಾರೆ, 4 ಸತಿ ಬಂದು ತುಳಿದಿದ್ದಾರೆ. ಅದೇ ಚೆನ್ನಾಗಿದೆ ಅಂತ ತಿಳ್ಕೊಂಡು ಬರೋಷ್ಟರಲ್ಲಿ ಕೆಲವೊಂದ್ಸರಿ ಥಿಯೇಟರ್ ಸಿನಿಮಾ ಇರಲ್ಲ, ಆಮೇಲೆ OTT ಈ ತರದ ಪ್ರೊಸೆಸ್ ಇದೆ. ಸೊ ಸಿನಿಮಾ ತಲುಪಿಸೋ ಕೆಲಸದಲ್ಲಿ ಏನೀಗ ವಹಿಸ್ತೀರಾ? ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ದೊಡ್ಡ ಮನುಷ್ಯ ಸಿನಿಮಾ ತಂಡದಿಂದ ನಿರ್ದೇಶಕ ಮತ್ತು ನಟ ಆಗಿರುವಂತಹ ಶರತ್ ಕೃಷ್ಣ ಅವ್ರದಾರೆ, ಹಾಗೆ ನಟಿಯರಾಗಿರುವಂತಹ ರೇಷ್ಮಾ ಅವರು, ಶಿಲ್ಪಾ ಅವ್ರದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ವೆಲ್ಕಮ್ ಟು ಶೋ. ಹೇಗಿದ್ದೀರಾ ಎಲ್ರು? ನೀವು? ನಾನು ಸೂಪರ್ ಆಗಿದ್ದೀನಿ. ಅಂಡ್ ದೊಡ್ಡ ಮನುಷ್ಯ ಅಂದ್ರೆ ಲೈಫಲ್ಲಿ ಎಲ್ಲರಿಗೂ ದೊಡ್ಡ ಮನುಷ್ಯ ಆಗ್ಬೇಕು ಅಂತ ಒಂದು ಆಸೆ ಇರುತ್ತೆ. ನೀವ್ ಹೇಳಿ ಸರ್, ನಿರ್ದೇಶಕರು ನೀವೇ, ನಟರು ನೀವೇ, ದೊಡ್ಡ ಮನುಷ್ಯ ಆಗ್ಬೇಕು ಅನ್ನೋ ಆಸೆನಲ್ಲಿ ಸಿನಿಮಾ ಮಾಡ್ತಿರೋದ, ಇಲ್ಲ ಸಿನಿಮಾದಲ್ಲಿರೋ ನೋಡಿ ಆಡಿಯನ್ಸ್ ದೊಡ್ಡ ಮನುಷ್ಯ ಆಗ್ಬೇಕು ಅನ್ನೋ ಆಸೆ ಅವ್ರು ಹುಟ್ಲಿ ಅಂತಾನ? ಎರಡು. ನಾನು ದೊಡ್ಡ ಮನುಷ್ಯ ಆಗ್ಬೇಕು, ಅಂಡ್ ಆಡಿಯನ್ಸ್ಗೂ ಕೂಡ ಯಾರು ದೊಡ್ಡ ಮನುಷ್ಯ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು. ಕೆಲವು ಕಡೆ ಏನಾಗುತ್ತೆ, ದುಡ್ಡಿದ್ದವರೇ ದೊಡ್ಡ ಮನುಷ್ಯರು ಅನ್ನೋ ತರ ಒಂದು ಭಾವನೆ ಇರುತ್ತೆ ಎಲ್ರಿಗೂ. ಸೊ ನಮ್ಮಲ್ಲಿ ದುಡ್ಡಿದ್ದವನಲ್ಲ ಗುರು ದೊಡ್ಡ ಮನ್ಸಿರೋನೇ ದೊಡ್ಡ ಮನ್ಸ ಅನ್ನೋದು, ದೊಡ್ಡ ಮನ್ಸಿರೋನೇ ದೊಡ್ಡ ಮನುಷ್ಯ ಅಂತ. ಓಕೆ. ಸೊ ನೋಡಿದವರು ಪ್ರತಿಯೊಬ್ಬರಿಗೂ ನಾವು ದೊಡ್ಡ ಮನುಷ್ಯರು ಅಂತ ಅನ್ಕೊಳ್ಳಿ ಆಡಿಯನ್ಸ್ ಕೂಡ ಅಂತ ಅಂದ್ಬಿಟ್ಟು. ಹೆಂಗೆ ಈ ದೊಡ್ಡ ಮನುಷ್ಯನ ಕತೆ ಹುಟ್ಟಿದ್ದು? ಅದೇ ಎಂಡ್ ಆಫ್ ದ ಡೇ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನಗಳು ಪಡ್ತಾನೆ ಇದ್ದಾಗ, ಓಕೆ ಫೈನ್, ಒಂದು ನರೇಷನ್ ಕಮರ್ಷಿಯಲ್ ಆಗಿ ಒಂದು ನರೇಷನ್ ಮೈಂಡಿಗೆ ಬಂತು. ಸೊ ಓಕೆ ಫೈನ್, ಮಾಡ್ಕೊಂಡು ಹೋಗೋಣ. ಅದರದೇ ಆದಂತ ಒಂದೊಂದು ಎಳೆಗಳನ್ನ ಸೇರಿಸ್ತಾ ಸಿನಿಮಾ ಮಾಡ್ಬೇಕು ಅಂತಂದಾಗ ಒಂದು ಒಳ್ಳೆ ಅದ್ಭುತ ಕತೆ ಮೂಡ್ತು. ಟೈಟ್ಲು ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ ನಮ್ಗೆ. ಇದು ಸ್ಕ್ರೀನ್ ಪ್ಲೇ ಆದ್ಮೇಲೆ ಟೈಟ್ಲು ಸಿಕ್ಕಿದ್ ನನಗೆ. ಸೊ ಎಲ್ಲೋ ಫ್ರೆಂಡ್ಸ್ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಕ್ಯಾಚಿ ಆಗಿತ್ತು. ಸಡನ್ ಆಗಿ ಅವ್ರೇನೋ ಅಂದ್ರು, ನನಗದು ದೊಡ್ಡ ಮನುಷ್ಯ ಅಂತ ಕೇಳಿಸ್ತು. ಚೆನ್ನಾಗಿದೆಯಲ್ಲ ಇದು ಟೈಟ್ಲು, ಸರಿ ಓಕೆ ಟ್ರೈ ಮಾಡೋಣ, ಇದನ್ನ ಈ ಕಾನ್ಸೆಪ್ಟ್ ಇದು ಸೂಟಬಲ್ ಆಗತ್ತೆ ಅಂತ ಹೇಳಿ. ಸೊ ಎಂಡ್ ಆಫ್ ದ ಡೇ 2 ಮ್ಯಾಚ್ ಆಯ್ತು ನಮ್ಗೆ. ನೀವಿಬ್ರು ಹೇಳಿ, ದೊಡ್ಡ ಮನಸ್ಸಿನ ನಟಿಮಣಿಯರು ಈ ಸಿನಿಮಾಗೆ ಹೆಂಗೆ ಅನ್ಬೋರ್ಡ್ ಆದ್ರಿ? ಇಟ್ಸ್ ಲೈಕ್ ನನ್ನ ಕ್ಯಾರೆಕ್ಟರ್ ಇಟ್ ಈಸ್ ತುಂಬ ಇಷ್ಟ ಆಯಿತು ನನಗೆ ಕತೆ ಹೇಳಬೇಕಾದ್ರೆ, ಇವರು ಮತ್ತು ಸುನಿಲ್ ಸರ್ ನಾನು ಮೀಟ್ ಮಾಡಬೇಕಾದ್ರೆ ನನ್ನ ಪೋರ್ಷನ್ ಕತೆ ಮಾತ್ರ ನನಗೆ ತುಂಬ ಗೊತ್ತಿರೋದ್ರಿಂದ, ಸೊ ಅದನ್ನ ಕೇಳಿದ ತಕ್ಷಣ ನಾನು ಎಕ್ಸೆಪ್ಟ್ ಮಾಡಬೇಕು, ಇದು ಮಾಡಲೇಬೇಕು ಅಂತ ಅನ್ನಿಸ್ತು. ಅಟ್ ಮೂಮೆಂಟ್ ಎಲ್ಲ ಹುಡುಗಿರು ಪಾಸಿಟಿವ್ ಫೀಲ್ ತಗೊತಾರೆ, ಪಾಸಿಟಿವ್ ಆಗಿ ಮೂವ್ ಆಗಬೇಕು ಸಿನಿಮಾ ಪೂರ್ತಿ. ಬಟ್ ನಾನು ಒಂದು ಇಷ್ಟು ನಿಮಿಷದಲ್ಲಿ ಬಂದ್ರೂ ಇಟ್ಸ್ ತುಂಬ ವೇಟೇಜ್ ಕೊಟ್ಟಿದ್ದಾರೆ ಆ ಕ್ಯಾರೆಕ್ಟರ್ಗೆ. ನನಗದು ತುಂಬ ಖುಷಿ ಕೊಡ್ತು ಆ್ಯಕ್ಚುಲಿ ಪ್ಲೇ ಮಾಡಬೇಕಾದ್ರೆ. ಐ ಫೆಲ್ಟ್ ಲೈಕ್ ನನಗದು ಪಾಸಿಟಿವ್ ಅನಿಸ್ತು. ಆಡಿಯನ್ಸಿಗೆ ಅದು ಹೇಗೆ ಗೊತ್ತಿಲ್ಲ, ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಐ ವಾಸ್ ಫೀಲಿಂಗ್ ಫಾರ್ ದಟ್ ಆ ಕ್ಯಾರೆಕ್ಟರ್ಗೆ. ಲವ್ ಯು ಮುದ್ದು ಇಂದ ನಿಮ್ಮ ಕ್ಯಾರೆಕ್ಟರ್ ಒಳ್ಳೆ ರೆಸ್ಪಾನ್ಸ್ ಅಂತ ತಗೊಂಡಿತ್ತು. ಕ್ರಿಟಿಕಲಿ ಕೂಡ ತುಂಬ ಜನ ಚೆನ್ನಾಗಿ ಮಾಡಿದ್ರಿ ಅಂತ ಮಾತಾಡಿದ್ರು. ಅದಾದ ನಂತರ ನೆಕ್ಸ್ಟ್ ರಿಲೀಸ್ ಆಗ್ತಿರುವಂತಹ ಸಿನಿಮಾ ದೊಡ್ಡ ಮನುಷ್ಯ. ಸೊ ನೀವೇ ಈಗ ಆನ್ಬೋರ್ಡ್ ಆಗಿದ್ದು, ಅಂಡ್ ಒಂದು ಸಿನಿಮಾ ಒಂದು ಪ್ರಶಂಸೆಯನ್ನ ಪಡ್ಕೊಂಡ್ಮೇಲೆ ನೆಕ್ಸ್ಟ್ ಚೂಸ್ ಮಾಡುವಂತಹ ಕ್ಯಾರೆಕ್ಟರ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಲ್ಲ ಪ್ರೋಸೆಸ್ ಅಲ್ಲಿ ನೀವು ಹೇಗೆ ದೊಡ್ಡ ಮನುಷ್ಯಕ್ಕೆ ಆನ್ ಬೋರ್ಡ್ ಆದ್ರಿ? ಇಲ್ಲ, ದೊಡ್ಡ ಮನುಷ್ಯ ನಂಗೆ ಆಕ್ಚುಲಿ ವೆರಿ ಸ್ಪೆಷಲ್. ಲವ್ ಯು ಮುದ್ದು ರಿಲೀಸ್ ಆಗಿದ್ ಫಸ್ಟ್ ಆಗಿದ್ರು ನಾನು ಶೂಟ್ ಮಾಡಿದ್ ಫಸ್ಟ್ ನಾನು ಸಿನಿಮಾ ಶೂಟ್ ಅಂದ್ರೆ ಆಸ್ ಅ ಲೀಡ್ ಆರ್ಟಿಸ್ಟ್ ಆಗಿ ಫಸ್ಟ್ ಆಕ್ಟ್ ಮಾಡಿರೋ ಸಿನಿಮಾ ಅಂತಂದ್ರೆ ದೊಡ್ಡ ಮನುಷ್ಯನೇ ಫಸ್ಟ್. ಸೊ ದಿಸ್ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ. ಈ ಸಿನಿಮಾ ನನಗೆ ಸಿಕ್ಕಿದ್ದು ನನಗೆ ಅಲೆಕ್ಸ್ ಸರ್ ಇಂದ. ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಇದ್ರು, ಸೊ ಅವ್ರು ನನಗೆ ಇನ್ನೊಂದು ವರ್ಕಲ್ಲಿ ಪರಿಚಯ ಇದ್ದಾರೆ. ಅಲ್ಲಿ ಬಂದಾಗ ಶರತ್ ಸರ್ ನೋಡಿ ಒಂದು ಸಿನಿಮಾ ಇದೆ, ಸೊ ಮಾಡ್ತೀರಾ ಅಂತ ಹೇಳಿ, ಸೊ ಹಾಗೆ ಸಿಕ್ಕಿದ್ದು ಸಿನಿಮಾ. ಸರ್ ನಂಗೆ ಸ್ಟೋರಿ ಹೇಳಿದಾಗ್ಲೂ ಅಷ್ಟೇನೆ ಒಂದು ನನಗೆ ತುಂಬಾ ಖುಷಿ ಆಗಿದ್ದು ಬಿಗಿನಿಂಗ್ ಸ್ಟೇಜಲ್ಲಿ ನಾನು ಲವ್ ಯು ಮುದ್ದು ಹೇಳ್ಬೇಕಾದ್ರೂ ಹೇಳ್ತಿದ್ದೆ. ಅಂದ್ರೆ ಯೂಶಲಿ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಬಂದಾಗ
ಒಂದ್ 5 ನಿಮಿಷ ಇರುತ್ತೆ, 10 ನಿಮಿಷ ಇರುತ್ತೆ, ಇಲ್ಲ ಜಸ್ಟ್ ಸಾಂಗ್ ಇರುತ್ತೆ. ಸೊ ಆ ತರ ಅಂದ್ರೆ ಆಕ್ಟಿಂಗ್ ಸ್ಪೇಸ್ ಇರಲ್ಲ ಇಷ್ಟೊಂದ್ ಕಡೆ ಮೋಸ್ಟ್ ಆಫ್ ದ ಟೈಮ್. ಸ್ಟೈಲ್ ಓವರ್ ಸಬ್ಸ್ಟೆನ್ಸ್ ಆಗ್ಬಿಡುತ್ತೆ ಸುಮಾರು ಕಡೆ. ಹೌದು. ಸೊ ಆ ತರ ಇರುತ್ತೆ. ಬಟ್ ನನಗೆ ಫಸ್ಟ್ ಸಿನಿಮಾ ದೊಡ್ಡ ಮನುಷ್ಯದಲ್ಲೂ ಅಷ್ಟೇನೆ ನನ್ನ ಕ್ಯಾರೆಕ್ಟರ್ಗೆ ಅದರದೇ ಆದಂತ ಸ್ಕೋಪ್ ಇದೆ, ಆಕ್ಟಿಂಗ್ ಸ್ಕೋಪ್ ಇದೆ, ಅದಕ್ಕೆ ವೇರಿಯೇಷನ್ಸ್ ಇದೆ. ಮತ್ತೆ ಆಲ್ಮೋಸ್ಟ್ ಲೈಕ್ ಲೆಂತ್ ಇರುವಂತ ಒಂದು ಕ್ಯಾರೆಕ್ಟರ್, ಅರ್ಧದಷ್ಟಿದೆ ಪೂರ್ತಿ ಬರುವಂತ ಒಂದು ಫುಲ್ ಸ್ಕ್ರೀನ್ ಸ್ಪೇಸ್ ಸಿಕ್ಕಿರುವಂತ ಕ್ಯಾರೆಕ್ಟರ್. ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನನಗೆ ಸಿಕ್ಕಿದ ಶರತ್ ಸರ್ ಯಾವಾಗಲೂ ಫೈನಲ್ ಕಟ್ ನೋಡಿಲ್ವಲ್ಲ, ಎಲ್ಲಿ ಕಟ್ ಮಾಡ್ಬಿಟ್ಟಿರ್ತಾರೋ ಅಂದ್ಬಿಟ್ಟು ಅದಕ್ಕೆ ಜಾಸ್ತಿ ದಿನ ಇಲ್ಲ ನೋಡಿದಾರೆ, ಡಬ್ಬಿಂಗ್ ಬಂದಾಗ ನೋಡಿದಾರೆ. ಹಾಗಾಗಿ ಸೊ ನಾನು ಯಾವಾಗ್ಲೂ ಸರಿಗೆ ಹೇಳ್ತಾ ಇರ್ತೀನಿ, ಪರ್ಸನಲಿನೂ ನಾನು ಮೆಸೇಜ್ ಮಾಡ್ತಾ ಇರ್ತೀನಿ, ಸರ್ ಇಲ್ಲ ಥ್ಯಾಂಕ್ ಯು. ಬಿಕಾಸ್ ನಾನು ಲವ್ ಯು ಮಧು ರಿಲೀಸ್ ಆದಾಗ್ಲೂ ಸರಿಗೆ ಹೇಳಿದ್ದೆ ನಾನು, ಸರ್ ನನಗೆ ದೊಡ್ಡ ಮನುಷ್ಯ ಸಿಕ್ಕಿದ್ದು ಫಸ್ಟಿಗೆ ಸಿಕ್ಕಿದ್ದು ಇಟ್ ಇಸ್ ವೆರಿ ಲಕ್ಕಿ ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ. ಸೊ ಹಂಗಾಗಿ ನನಗೆ ನಮ್ಮ ಇಂಡಸ್ಟ್ರಿಯ ಒಂದು ಗ್ರೌಂಡ್ ರಿಯಾಲಿಟಿ ಹೇಳ್ಬೇಕು ಅಂತಂದ್ರೆ, ಒಬ್ಬ ನಟನಾಗಕ್ಕೆ ಅಥವಾ ಒಬ್ಬ ನಿರ್ದೇಶಕನಾಗಬೇಕು ಅಂದ್ರೆ ಅದರದ್ದೇ ಆದ ಸೆಟ್ ಆಫ್ ಚಾಲೆಂಜಸ್ ಇದೆ. ಅಷ್ಟು ಈಸ್ಗೆಲ್ಲ ಇಲ್ಲಿ ಎರಡನ್ನೂ ಒಂದೇ ಸಿನಿಮಾದಲ್ಲಿ ಒಟ್ಟಿಗೆ ಮಾಡೋದಿದೆಯಲ್ಲ, ಅದು ಡಬಲ್ ಚಾಲೆಂಜು. ಸೊ ಈ ಒಂಥರ ಈ ಇರ್ವೇ ಬಿಟ್ಕೊಳ್ಳೋ ಕೆಲಸ ನೀವೇ ಯಾಕೆ ಮಾಡಿದ್ರಿ? ಬೈ ಚಾಯ್ಸ್ ಮಾಡಿದ್ದ, ಇಲ್ಲ ಅಂತಂದ್ರೆ ನಟನಾಗ್ಬೇಕು ಅನ್ನೋ ಆಸೆಗೆ ನಿರ್ದೇಶಕನಾಗಿದ್ದ? ಇಲ್ಲ ಸರ್, ನನಗೆ ಗೊತ್ತಿಲ್ಲ ಅದು. ಯಾಕೆಂದ್ರೆ ಇವತ್ತಿನ ಟೆಕ್ನಾಲಜಿ ಪ್ರಕಾರ ಇನ್ಫ್ಯಾಕ್ಟ್ ಹೌದು, ಹಿಂದೆ ಎಲ್ಲ ಕಷ್ಟ ಆಗ್ತಿತ್ತು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡೋದು ಅಂತ. ಬಟ್ ಇವತ್ತಿನ ಟೆಕ್ನಾಲಜಿಗೆ ಅಷ್ಟೊಂದೇನು ಕಷ್ಟ ಅನ್ಸಲ್ಲ. ಒಂದು ಒಳ್ಳೆ ಟೀಮ್ ಇದ್ದಾಗ ಜೊತೆನಲ್ಲಿ. ನನಗೆ ಲಕ್ಕಿಲಿ ಒಂದು ಒಳ್ಳೆ ಟೀಮ್ ಸಿಕ್ತು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್. ನನ್ನ ಜೊತೆನಲ್ಲಿ ಇದ್ದಂಥವ್ರು ಒಂದು 12-13 ವರ್ಷ ನನ್ನ ಜೊತೆನಲ್ಲಿ ಟ್ರಾವೆಲ್ ಮಾಡಿದಂಥ ಹುಡುಗರೇ ನನ್ನ ಜೊತೆನಲ್ಲಿ ಕೆಲಸ ಮಾಡಿದಾಗ. ಸೊ ನನ್ನ ವೇವ್ಲೆಂತ್ ಅವ್ರ ವೇವ್ಲೆಂತ್ ನೀಟಾಗಿ ಮ್ಯಾಚ್ ಆಗ್ತಿತ್ತು. ಆಮೇಲೆ ಎಸ್ಪೆಷಲಿ DOP ತುಂಬ ಸಪೋರ್ಟಿವ್ ಆಗಿದ್ರು. ಓವರ್ ಆಲ್ ಕ್ರ್ಯೂ ನನಗೇನು ನನ್ನ ಸೆಟಪ್ ಏನು ಟೀಮ್ ಇತ್ತು ತುಂಬ ಸಪೋರ್ಟ್ ಮಾಡಿದ್ರು, ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ ಇಂದ ಹಿಡಿದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಅಥವಾ ಟೆಕ್ನಿಷಿಯನ್ಸ್, ಸೆಟ್ ಹುಡುಗರು, ಪ್ರೊಡಕ್ಷನ್ ಹುಡುಗರು, ಪ್ರತಿಯೊಬ್ಬರದ್ದು ಸಪೋರ್ಟ್ ಇದ್ದಿದ್ರಿಂದ ನನಗೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಸೊ ಇನ್ನ ಇರ್ಬೇ ಬಿಟ್ಕೊಳ್ಳೋ ಕೆಲಸ ಏನಕ್ಕೆ ಅಂತಂದ್ರೆ, ಅಫ್ಕೋರ್ಸ್ ಹೌದು, ಬಂದಿದ್ದು ನಟನಾಗ್ಬೇಕು ಅಂತ. ರಂಗಭೂಮಿಯಿಂದ ಬಂದಾಗ ಒಂದು ತಲೆಗೆ ಶೂ ಹಾಕೊಂಡ್ ಬಂದಿದ್ವಿ, ಕಟ್ ಮಾಡಿದ್ರೆ ನಮ್ದೇ ಇನ್ನ ದುನಿಯಾ, ನಾವು ಆರಾಮಾಗಿ ಆರ್ಟಿಸ್ಟ್ ಆಗ್ಬಿಡ್ಬೋದು ಅಂತ. ಸೊ ಅವಕಾಶಗಳು ಸಿಗ್ತಾ ಕಡಿಮೆ ಆಗಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ತಾ ಎಲ್ಲೋ ಒಂದ್ ಕಡೆ ಲೀಡ್ ಕ್ಯಾರೆಕ್ಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡಕ್ ಆಗದೆ, ಯಾರು ನಮ್ಗೆ ಅವಕಾಶಗಳು ಕೊಡದೇ ಇದ್ದಾಗ ಫೈನ್ ಓಕೆ, ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಕೆಲಸ ಮಾಡೋಣ ಅಂತೇಳಿ ಕೆಲಸ ಮಾಡ್ತಾ ಅದನ್ನು ಕಲ್ತು ಇದನ್ನು ಮಾಡ್ಬೇಕು ಅಂತ ಬಂದಾಗ ಇದು ತುಂಬಾ ಈಸಿ ಆಯ್ತು. ನೀವಿಬ್ರು ಹೇಳಿ, ಅಂದ್ರೆ ಆಕ್ಟರ್ ಆಗಿ ಡೈರೆಕ್ಟರ್ ಆಗಿ ಒಂದೇ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ಡೈರೆಕ್ಷನ್ ಇಂದ ಮತ್ತೆ ನಿಮ್ ಜೊತೆ ಬಂದು ಆಕ್ಟ್ ಮಾಡ್ಬೇಕಾದ್ರೆ ಸಡನ್ ಆಗಿ ಸ್ವಿಚ್ ಆಗ್ತಿದ್ರಾ? ಅಷ್ಟು ಈಸಿನಾ, ಅಥವಾ ಇಲ್ಲಾಂದ್ರೆ ಎನಿ ಡಿಫಿಕಲ್ಟೀಸ್ ಆಕ್ಟರ್ ಡೈರೆಕ್ಟರ್ ಒಂದೇ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ? ನಮಗೆ ತುಂಬಾ ಕಂಫರ್ಟ್ ಕೊಡ್ತಾ ಇದ್ರು. ನಮಗೆ ಅವ್ರು ಡೈರೆಕ್ಷನ್ ಮಾಡ್ತಿದ್ರು, ಆಕ್ಟ್ ಮಾಡ್ತಿದ್ರು, ಒಂದು ಥಿಂಕ್ ಆಕ್ಟ್ ಮಾಡ್ಕೊಂಡೆ ಡೈರೆಕ್ಟ್ ಮಾಡ್ಕೊಂಡು ಆಕ್ಟ್ ಮಾಡ್ತಿದ್ವಿ. ಲೈಕ್ ಹಂಗೆ ಕೋಆರ್ಡಿನೇಷನ್, ಅದರ ಕಂಫರ್ಟ್ ಆಗ್ಲಿ, ದಟ್ ಈಸ್ ವಾಟ್ ಮೇನ್ ಅಲ್ವಾ ಒಬ್ರ ಆಕ್ಟರ್ಗೆ ಬೇಕಾಗಿರೋದು. ದಟ್ ಕೋಆರ್ಡಿನೇಷನ್, ದಟ್ ಕಂಫರ್ಟ್, ಅಂಡರ್ಸ್ಟ್ಯಾಂಡಿಂಗ್ ಮೂರು. ಸೊ ಅದನ್ನ ನನಗೆ ಕೊಡ್ತಾ ಹೋಗ್ತಿದ್ರು, ಆನ್ ಸ್ಪಾಟೇ ಕೊಡ್ತಿದ್ರು. ನಂಗೆ ಡೈರೆಕ್ಟರ್ ಆಕ್ಟರ್ ಗೊತ್ತಾಗ್ತಿರ್ಲಿಲ್ಲ. ಐ ಯೂಸ್ ಟು ಪ್ಲೇ ವಿತ್ ದಮ್ ವೆರಿ ವೆಲ್. ಕಂಫರ್ಟ್ ಝೋನ್, ದಟ್ ಈಸ್ ವಾಟ್ ಮೇನ್ ಮ್ಯಾಟರ್. ಆಕ್ಷನ್ ಟೀಸರ್ ಕೂಡ ಬಿಟ್ಟಿದ್ರಾ? ಸೊ ಆಕ್ಷನ್ ಸೀಕ್ವೆನ್ಸಸ್ ಅಲ್ಲಿ ಇಲ್ಲ ಎಮೋಷನಲ್ ಸೀಕ್ವೆನ್ಸಸ್ ಅಲ್ಲಿ ಅಂತ ಬಂದಾಗ ಆಕ್ಟರ್ ಡೈರೆಕ್ಟರ್ ನೀವು ಇನ್ನೊಂದು ಸಿನಿಮಾ ಡೈರೆಕ್ಟ್ ಮಾಡಿರೋದ್ರಿಂದ ಕೇಳ್ತಾ ಇದೀನಿ. ಸೊ ಆ ಕಾಲ್ಸ್ ತಗೊಳ್ಳೋದು, ಆ ಪ್ರೊಸೆಸ್ ಅಲ್ಲಿ ಆ ಮೂಮೆಂಟ್ ಅಲ್ಲಿ ತಗೊಳ್ಳೋ ಕಾಲ್ಸ್ ಇದೆಯಲ್ಲ, ಇಟ್ ಇಸ್ ವೆರಿ ಸ್ಕೆಪ್ಟಿಕಲ್. ಅದನ್ನ ಕರೆಕ್ಟ್ ಆಗಿ ತಗೋಬೇಕು. ಹೇಗೆ ಅನ್ಸ್ತಿದೆ ನಿಮ್ಗೆ? ಆಕ್ಷನ್ಸ್ ಕಂಪ್ಲೀಟ್ ಆಗಿ ಸಪರೇಟ್ ಪಾರ್ಟ್, ಎಮೋಷನಲ್ ಸಪರೇಟ್ ಪಾರ್ಟ್ ಅಲ್ವಾ? ಎರಡನ್ನು ಬ್ಯಾಲೆನ್ಸ್ ಮಾಡಿದ ರೀತಿ ಅವ್ರು ಆಕ್ಚುಲಿ ಬರೀ ಇದ್ರಲ್ಲಿ ಆಕ್ಟರ್ ಡೈರೆಕ್ಟರ್ ಅಷ್ಟೇ ಅಲ್ಲ, ಪ್ರೊಡಕ್ಷನ್ ಬಾಯ್, ಬೇರೆ ಎಲ್ಲ ವರ್ಕು ಮಾಡಿದ್ದಾರೆ. ಎಲ್ಲದು ಅಂದ್ರೆ ಅವತ್ತು ಟೀಸರ್ ಲಾಂಚ್ ದಿನ ಕಾರ್ತಿಕ್ ಸರ್ ಹೇಳಿದ್ರು ದಟ್ ನಾವ್ ನೋಡಿದಾಗ ಆಲ್ಮೋಸ್ಟ್ ಇವಾಗ ಇಲ್ಲಿ ಡಿರೆಕ್ಟ್ ಮಾಡಿ ಆಕ್ಟ್ ಶಾರ್ಟ್ ತೆಗೆದ್ಮೇಲೆ ಹೋಗಿ ಮಜ್ಜಿಗೆ ಕುಡಿತೀರಾ, ಇದು ಮಾಡ್ತೀರಾ. ಸೊ ಎಲ್ಲ ಅವರೇ ಮ್ಯಾನೇಜ್ ಮಾಡ್ಬೇಕಿತ್ತು. ಮ್ಯಾನೇಜರು ಅವರೇ ಆಗಿದ್ರು, ಇಪಿನೂ ಅವರೇ ಆಗಿದ್ರು, ಎಲ್ಲ ಅವರೇ ಮಾಡ್ತಿದ್ರಿಂದ ಐ ಸೀನ್ ಹಿಸ್ ಹಾರ್ಡ್ ವರ್ಕ್. ನಾನು ಯಾವಾಗಲೂ ಪರ್ಸನಲಿನೂ ನಾನು ಹೇಳ್ತಾ ಇರ್ತೀನಿ, ಸರ್ ಇಲ್ಲ ಅಷ್ಟು ಮಾಡಿದಿರಾ ಅಂದ್ರೆ ಇಟ್ ವಿಲ್ ಬಿ ಗುಡ್ ಸರ್ ಅನ್ನೋ ತರ. ಸೊ ನನಗೆ ಗೊತ್ತಿರೋಂಗೆ ಅವರು ತುಂಬಾ ಹಾರ್ಡ್ ವರ್ಕಿಂಗ್ ಪರ್ಸನ್. ಆಕ್ಟರ್ ಡಿರೆಕ್ಟರ್ ಅಂತಲ್ಲ, ಯಾವುದೇ ಒಂದು ಕೆಲಸ ಮಾಡಿದ್ರು ಕಂಪ್ಲೀಟ್ಲಿ ಅವ್ರನ್ನ ಕೊಟ್ಟು ಮಾಡ್ತಾರೆ ಅಂತ ನನಗೆ ಅನ್ಸಿದೆ. ಅಂಡ್ ಫಿಲಮ್ ಅಲ್ಲಿ ಪ್ರೊಟೋಗನಿಸ್ಟ್ ಅಥವಾ ಹೀರೋ ಕ್ಯಾರೆಕ್ಟರ್ ಒಬ್ಬ ಆಟೋ ಡ್ರೈವರ್ ಆಗಿರೋದ್ರಿಂದ ನಮ್ಗೆ ಕನ್ನಡ ಸಿನಿಮಾಗಳಲ್ಲಿ ಒಂದು ನಂಟಿದೆ. ಆಟೋ ಡ್ರೈವರ್ಸ್ ಕ್ಯಾರೆಕ್ಟರ್ಗಳು ಬಂದಾಗ ಎಸ್ಪೆಷಲಿ ಶಂಕರನ ಮಾಡಿದಿರ್ಬೋದು, ಇಲ್ಲ ಆಟೋ ರಾಜ ಅಥವಾ ಆಟೋ ಶಂಕರ್ ಉಪೇಂದ್ರ ಅವ್ರು ಮಾಡಿದಿರ್ಬೋದು, ಇಲ್ಲ ಸಾರಥಿ ದರ್ಶನ್ ಅವ್ರು ಮಾಡಿದಿರ್ಬೋದು, ಎಲ್ಲವೂ ದೊಡ್ಡ ಮಟ್ಟಕ್ಕೆ ಆದಂತಹ ಸಿನಿಮಾಗಳೇ. ಸೊ ಆಟೋ ಡ್ರೈವರ್ ಅಂತ ಬಂದ ತಕ್ಷಣ ನಮ್ಗೊಂದು ಎಮೋಷನಲ್ ಕ್ವಶನ್, ಅದಕ್ಕೊಂದು
ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನೋಡೋದಕ್ಕೆ ಒಂದು ವೈಬ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಅದನ್ನ ಕ್ಯಾರೆಕ್ಟರ್ ಆಗಿ ಇಂಪ್ಲಾಂಟ್ ಮಾಡ್ಕೊಂಡಿದ್ದು ಈ ಸಿನಿಮಾಗೆ ಯಾಕೆ ಒಂದು. ಆಮೇಲೆ ಎರಡನೇದು ಆಟೋ ಡ್ರೈವರ್ ಅಂತ ಬಂದಾಗ ಅದ್ರ ಎಸ್ಥೆಟಿಕ್ಸೇ ಬೇರೆ ಇರುತ್ತೆ ಆ ಒಂದು ಕಮರ್ಷಿಯಲ್ ಫ್ಯಾಕ್ಟರ್ಸ್ಗೆ. ಸೊ ಅದು ಸಿನಿಮಾದಲ್ಲಿ ಹೇಗೆ ಬರುತ್ತೆ? ಸೊ ಫಸ್ಟ್ ಆಫ್ ಆಲ್ ಆಟೋ ಡ್ರೈವರ್ ಅಂತ ಏನಕ್ಕೆ ತಗೊಂಡಿದ್ದು ಅಂತ ಹೇಳಿದ್ರೆ, ಈಗ ನೀವು ಹೇಳಿದಾಗೆ ನಮ್ಮತನ ಅನ್ನೋದು ಕಾಣುತ್ತೆ, ಈಗ ನಮ್ಮ ಫ್ಲೇವರ್ ಅನ್ನೋದು ಕಾಣುತ್ತೆ. ಈಗ ಕರ್ನಾಟಕದಲ್ಲಿ ಕನ್ನಡದ್ದೇ ಅನ್ನೋದು ಒಂದು ಫ್ಲೇವರ್ ಹುಟ್ಟಾಕಿದ್ದಾರೆ. ಸೊ ನಾವು ಕಮರ್ಷಿಯಲಿ ತೋರಿಸ್ತೀವೋ ಅಥವಾ ಎಮೋಷನಲಿ ತೋರಿಸ್ತೀವೋ, ಈ ತರ ಹೋದಾಗ ಕನ್ನಡದ ಫ್ಲೇವರ್ ಕಾಣಿಸೋದು ನಿಮ್ಗೆ ಆಟೋ ಡ್ರೈವರ್ಸು, ಆಮೇಲೆ ಕ್ಯಾಬ್ ಡ್ರೈವರ್ಸು, ಈ ರೀತಿಯಾದಂತ ಒಂದು ಲೋಕಲ್ ಕ್ಯಾರೆಕ್ಟರ್ ಇಟ್ಕೊಂಡಾಗ ನಿಮ್ಗೆ ಕನ್ನಡದ ಫ್ಲೇವರ್ ಕಾಣಿಸುತ್ತೆ. ಸೊ ಅದೊಂದು ಮೇಜರ್ ರೀಸನ್ ನಾವು ಆಟೋ ಡ್ರೈವರ್ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ. ಅಂದ್ರೆ ನಮ್ಮ ಫ್ಲೇವರ್ ನಮಗ್ ಸಾಕು, ಬೇರೆಯವರು ಕಾಂಟೆಂಟ್ ಅದು ಇದು ಅಲ್ಲಿ ಅವ್ರದ್ದು ನೋಡಿ ಇಲ್ಲಿ ಇವ್ರದ್ದು ನೋಡೋ ನಮ್ಗೆ ಅವಶ್ಯಕತೆ ಇರಲಿಲ್ಲ. ಸೊ ನಮ್ ಕಂಟೆಂಟ್ ಏನಿದೆ, ನಮ್ಮ ಟೇಸ್ಟ್ ಏನಿದೆ, ನಮ್ಮ ಸೊಗಡು ಏನಿದೆ ಅದನ್ನ ಇಟ್ಕೊಂಡು ಹೋಗೋಣ ಅನ್ನೋ ತರ ಮಾಡಿದ್ದು. ಸೊ ಹಾಗಾಗಿ ಆಟೋ ಡ್ರೈವರ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅಗೇನ್ ಆಟೋ ಡ್ರೈವರ್ ಅಂತ ಬಂದ್ಮೇಲೆ ಪಕ್ಕಾ ಲೋಕಲ್ ಕಮರ್ಷಿಯಲ್. ಸೊ ಅದಕ್ಕೆ ಆದಂತ ಮಾಸ್ ಡೈಲಾಗ್ಸ್ ಇದಾವೆ, ಎಂಟರ್ಟೈನ್ ಮಾಡುವಂತ ಡೈಲಾಗ್ಸ್ ಇದಾವೆ, ಕಾಮಿಡಿ ಇದೆ. ಹುಲಿ ಕಾರ್ತಿಕ್ ಸರ್ ಅವ್ರ ಇದ್ಮೇಲೆ ನಗುಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದ್ರಲ್ಲೂ ನಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಸೊ ಪಕ್ಕಾ ಲೋಕಲ್ ಆಟೋ ಡ್ರೈವರ್ಸ್ ಹೇಗಿರ್ತಾರೆ, ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಬೆಳಿಗ್ಗೆ ಆದ್ರೆ ದುಡಿ, ಸಾಯಂಕಾಲ ಆದ್ರೆ ಸ್ವಲ್ಪ ಕುಡಿ. ಬರ್ಸ್ಕೊಂಡಿರ್ತಾರೆ ಅದನ್ನ. ನಿಮ್ಮ ಆಟೋ ಇಂದ ಏನ್ ಬರ್ಸ್ಕೊಂಡಿದ್ರ ಇದ್ರಲ್ಲಿ? ಕೆಟ್ಟವರಿಗೂ ಒಳ್ಳೇದೇ ಬಯಸೋಣ ಅಂತ ಅಪ್ಪು ಸರ್ ಹೇಳಿದ್ದು ಸೇಮ್ ಅದೇ ಲೈನ್ ನಮ್ಮ ಆಟೋ ಇಂದ ಬರ್ಸಿದ್ವಿ. ಸೊ ಆದ್ರೆ ಇದೊಂದು ಪಂಚಿಂಗ್ ಅಷ್ಟೇ, ಕಾಮಿಡಿ. ನಂದು ಕಾರ್ತಿಕ್ ಸರ್ದು ಹೇಗಿರುತ್ತೆ ಕ್ಯಾರೆಕ್ಟರ್ ಸಿನಿಮಾ ಒಳಗಡೆ ಅಂತಂದ್ರೆ, ಈ ರೀತಿಯಾದಂತ ಮಜವಾದಂತ ಒಂದು ಕ್ಯಾರೆಕ್ಟರ್. ಎಲ್ಲಿ ಕೋಪ ಮಾಡ್ಕೊಬೇಕು ಅಲ್ಲಿ ಕೋಪ ಮಾಡ್ಕೊಳ್ಳೋದು, ಎಲ್ಲಿ ತ್ಯಾಗ ಮಾಡ್ಬೇಕು ಅಲ್ಲಿ ತ್ಯಾಗ ಮಾಡ್ಬೇಕು, ಎಲ್ಲಿ ಕರಗ್ಬೇಕು ಅಲ್ಲಿ ಕರಗ್ಬೇಕು. ಸೊ ಈ ರೀತಿ ಒಂದು ಕಂಪ್ಲೀಟ್ಲಿ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನಿಮ್ಗೆ ನಮ್ಮ ಕನ್ನಡದ ಸೊಗಡು ಇಟ್ಕೊಂಡು ಬರ್ತಾ ಇರೋದು ದೊಡ್ಡ ಮನುಷ್ಯ. ಓಕೆ. ಅಂಡ್ ರೀಸೆಂಟ್ ಪ್ರೆಸ್ ಮೀಟ್ ಅಲ್ಲೂ ಕೂಡ ಹೇಳಿದ್ರ ಒಂದು ಲಕ್ಕಿ ಡಿಪ್ ಇರುತ್ತೆ, ಆಟೋ ಡ್ರೈವರ್ಸ್ಗೆ ಒಂದು ಆಟೋನ ಕೂಡ ನನ್ನ ಕಡೆಯಿಂದ ಗಿಫ್ಟ್ ಮಾಡ್ಬೇಕು ಅಂತ ಇದೆ ಅಂತ. ಸೊ ಆಟೋ ಡ್ರೈವರ್ ಸಿನಿಮಾಗಳನ್ನ ಮಾಡಿ ಆ ಕ್ಯಾರೆಕ್ಟರ್ ಅಲ್ಲಿ ಇಳಿದು ಇದ್ ಮಾಡ್ಬೇಕಾದ್ರೆ ನಿಮ್ಗೆ ರಿಲೇಟಬಿಲಿಟಿ ಏನಂತ ಅನಿಸ್ತು? ಅಂದ್ರೆ ಆಟೋ ಡ್ರೈವರ್ಸ್ಗಳು ಸಿನಿಮಾನು ತುಂಬಾ ಇಷ್ಟಪಡ್ತಾರೆ, ಅವ್ರದೊಂದು ವೃತ್ತಿ ಇದೆ. ಸೊ ಆ ಒಂದು ಕೋಟ್ ಹಾಕೊಂಡು ಒಂದ್ ಸಿನಿಮಾದಲ್ಲಿ ಪೂರ್ತಿ ಟ್ರಾವೆಲ್ ಮಾಡಿದಾಗ ನಿಮ್ಗೆ ಅದ್ರ ರಿಲೇಟಬಿಲಿಟಿ ಫ್ಯಾಕ್ಟರ್ ಏನಂತ ಅನಿಸ್ತು? ಅಂಡ್ ಈ ಗಿಫ್ಟ್ ಬಗ್ಗೆ ಆ ಐಡಿಯಾ ಬಂದಿದ್ ಯಾಕೆ? ಒಂದು ಖುಷಿ ಆಯ್ತು. ಫಸ್ಟ್ ಟೈಮ್ ನಾನು ಆಟೋ ಓಡಿಸೋದ್ ಕಲ್ತಾಗ ನನ್ನ ಫ್ರೆಂಡ್ ಕೂಡ ತುಂಬಾ ಜನ ಇದಾರೆ ಆಟೋ ಡ್ರೈವರ್ಸ್, ನನ್ನ ಫ್ರೆಂಡ್ಸ್ ಕೂಡ. ಸೊ ಅದ್ರಲ್ಲಿ ನನ್ ಮಗ ನನ್ಗೊಂಚೂರು ಹೇಳ್ಕೊಡು ಅಂತ ಕಲ್ತಾಗ ಅದ್ ಮಜಾ ಕೊಡ್ತಾ ಇತ್ತು ಆಟೋ ಓಡಿಸೋದು. ಅಗೈನ್ ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ಆ ಡ್ರೆಸ್ ಹಾಕೊಂಡಾಗ ನನ್ನ ಮಾತಾಡ್ಸ್ತಾ ಇದ್ವಿ ಆಟೋ ಡ್ರೈವರ್ಸ್. ಶೂಟ್ ನಡೆಯುವಂತ ಟೈಮಲ್ಲಿ ಬರೋದು, ಆಟೋ ನಿಲ್ಸಿದಾಗ ಹೊಸಬ ಅಂತ ಏನು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಲಿಲ್ಲ. ಆ ಡ್ರೆಸ್ ನೋಡಿದಾಗ ಆ ಡ್ರೆಸ್ಗೆ ಆ ತರದೊಂದು ಪವರ್ ಇದೆ. ಆ ಪವರ್ ನೋಡಿ ಬಂದು ಮಾತಾಡ್ಸೋರು, ಏನ್ ಗುರು ಯಾವ್ದು ಸಿನಿಮಾ ಅಂದ್ರೆ ನಮ್ಮವರು ಅನ್ನೋ ತರ ಒಂದು ಬಾಂಧವ್ಯ ಅಂತ ತೋರಿಸೋರು ಆಟೋ ಡ್ರೈವರ್ಸ್. ಅಂಡ್ ಅಗೈನ್ ಆ ಒಂದು ಡ್ರೆಸ್ಗೆ ಆ ಒಂದು ಮ್ಯಾಜಿಕ್ ಇದೆ, ಜನಗಳನ್ನ ಸೆಳೆಯುವಂಥದ್ದು. ಆಟೋ ಡ್ರೈವರ್ ಕ್ಯಾರೆಕ್ಟರ್ ಅಂತಂದ್ರೆ ಹಾಗೆ. ಸೊ ತುಂಬಾ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಸಿನಿಮಾನೇ ನಾನು ಆಟೋ ಡ್ರೈವರ್ ಆಗಿ ಕಾಲಿಡ್ತಾ ಇರೋದು, ಆಮೇಲೆ ಕಮರ್ಷಿಯಲಿ ಬರ್ತಾ ಇರೋದು. ಎಲ್ಲಾ ರೀತಿಯಾದಂತ ಒಂದು ಸಪೋರ್ಟ್ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಗೈನ್ ನಿನ್ನ ಗಿಫ್ಟ್ ಅಂತ ಅನ್ನೋದಕ್ಕಿಂತ ಅದು ಒಂದು ಟ್ರಿಬ್ಯೂಟ್ ಆಟೋ ಡ್ರೈವರ್ಸ್ಗೆ. ನಾವು ಅವ್ರ ಹೆಸರನ್ನ ಬಳಸ್ಕೊಂತ ಇದೀವಿ. ನಾಟ್ ಓನ್ಲಿ ಫಾರ್ ನೇಮ್ ಸಿಕ್ಕಿಗೆ ಮಾತ್ರ ಬಳಸ್ಕೊಂಡು ಅವ್ರನ್ನ ಯೂಸ್ ಮಾಡ್ಕೊಳ್ಳೋ ಅಂತ ಒಂದು ಕ್ಯಾರೆಕ್ಟರ್ ಹೋಗ್ಬಾರ್ದು. ಅದನ್ನ ಹಾಕೊಂಡಾಗ ಕೆಲವೊಂದಷ್ಟು ಜನ ಬರೋರು ಒಂದ್ 10 ನಿಮಿಷ ನಿಂತ್ಕೊಂಡು ನೋಡೋರು ಶೂಟಿಂಗ್, ಮತ್ತೆ ಅಗೈನ್ ಅವ್ರ ಕಷ್ಟಕ್ಕೆ ಅಂತ ಅಂದ್ಬಿಟ್ಟು ಅವ್ರು ದುಡಿಲೇಬೇಕು. ಯಾಕಂದ್ರೆ ಸಂಜೆ ಆದ್ರೆ ಅವ್ರೊಂದು ಬಾಡಿಗೆ ಕಟ್ಟಬೇಕು, ಆಟೋನ ಬಾಡಿಗೆಗೆ ತಗೊಂಡ್ ಬಂದಿರ್ತಾರೆ, ಸ್ವಂತ ಆಟೋಗಳು ಇರೋದಿಲ್ಲ. ಸೊ ಇದೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದಾಗ ಟೀಮ್ ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ, ಓಕೆ ಫೈನ್, ಈಗ ನನ್ಗೆ ವೇದಿಕ್ ಸರ್ ಆಗಿರ್ಬೋದು, ಅಥವಾ ನನ್ನ ಫ್ರೆಂಡ್ ಇನ್ನೊಬ್ರು ಇದ್ದಾರೆ ಶಿವರಾಜ್ ಅಂತ ಹೇಳಿ ಅವ್ರಾಗಿರ್ಬೋದು, ಆಮೇಲೆ ನನ್ನ ಕವಿತಾ ಮಂಜುನಾಥ್ ಅಂತ ಕೋ ಪ್ರೊಡ್ಯೂಸರ್ ಆಗಿರ್ಬೋದು, ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ, ಓಕೆ ಫೈನ್, ನಮ್ ಕಡೆಯಿಂದ ನಾವು ಅವ್ರಿಗೊಂದು ಟ್ರಿಬ್ಯೂಟ್ ಕೊಡೋಣ. ಇದು ಗಿಫ್ಟ್ ಅನ್ನೋದಕ್ಕಿಂತ ಅಥವಾ ಇನ್ನೊಂದೇನೋ ಅನ್ನೋದಕ್ಕಿಂತ ಅವ್ರು ಬಂದು ನಮ್ ಸಿನಿಮಾ ನೋಡ್ಲಿ. ಸಿನಿಮಾ ನೋಡಿದಾಗ ಅವ್ರು ಇಷ್ಟಪಟ್ರೆ ಅದೊಂದು ಮ್ಯಾಜಿಕ್ ಆಗುತ್ತೆ. ಹಾಗೆ ನಾವು ಒಂದು ಟ್ರಿಬ್ಯೂಟ್ ಕೊಡೋಣ ಅವ್ರಿಗೆ, ಒಂದು ಆಟೋ ಕೊಡೋಣ ಅವ್ರಿಗೆ. ಯಾರಿಗೋ ಒಬ್ರಿಗೆ ಬರ್ಬೋದು, ಅದು ಎಲ್ಲೋ ಕಷ್ಟದಲ್ಲಿ ಇದ್ದು ಅವ್ನು ಇವಾಗ ತಾನೇ ಅವ್ನ ಲೈಫ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಆಟೋ ಓಡಿಸ್ತಾ ಇರ್ತಾನೆ, ಅವ್ನಿಗೊಂದು ಡ್ರೀಮ್ ಇರುತ್ತೆ, ನಾವು ಲೈಫ್ ಕಟ್ಕೊಳ್ಳೋದಕ್ಕೆಲ್ಲ. ಅಂತವ್ರಿಗೆ ಯಾರಿಗೋ ಸಿಕ್ಕಿದಾಗ ಅವ್ರ ಲೈಫ್ ಲಾಂಗ್ ದೊಡ್ಡ ಮನುಷ್ಯ ಸಿನಿಮಾ ನೆನ್ಸ್ಕೊಂತಾರೆ. ನಿಜ, ಆ ಒಂದು ಉದ್ದೇಶದಿಂದ ಕೊಡ್ತಾ ಇದೀವಿ ಅಷ್ಟೇ. ಬಿಟ್ರೆ ಈ ಗಿಫ್ಟ್ ಅನ್ನೋದಕ್ಕಿಂತ ಇದು ಟ್ರಿಬ್ಯೂಟ್ ಅಂತ ಅನ್ಸುತ್ತೆ ನನಗೆ. ಹೀರೋಯಿನ್ ಆಗಿಲ್ದೆ ಲೇಮ್ಯಾನ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಿನಿಮಾ ಡಬ್ಬಿಂಗ್ ಎಲ್ಲ ಮಾಡಿದ್ರ, ಆಕ್ಟ್ ಎಲ್ಲ ಮಾಡಿದ್ರ. ದೊಡ್ಡ ಮನುಷ್ಯ ಆಸ್ ಅನ್ ಆಡಿಯನ್ ನೋಡಿದಾಗ ನಿಮ್ಗೆ
ಈ ಸಿನಿಮಾನ ಈ 3 USP ಅಥವಾ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ಗೋಸ್ಕರ ಈ ಸಿನಿಮಾನ ಥಿಯೇಟರ್ ವಿಟ್ನೆಸ್ ಮಾಡ್ಬೇಕು ಅಂತ ಏನು? ನಮ್ಮ ಲೊಕ್ಯಾಲಿಟಿ ಅವರು ತುಂಬಾ ಇಷ್ಟಪಡ್ತಾರೆ, ಕನೆಕ್ಟ್ ಆಗ್ತಾರೆ ಮೋರ್ ಓವರ್. ಬಿಕಾಸ್ ಯಾಕೆಂದ್ರೆ ಕೆಲವೊಂದು ಭಾವನೆಗಳು ನಾವು ನಮಗೆ ಅದು ಗೊತ್ತಾಗಲ್ಲ, ನೋಡಿದಾಗ ತಗೊಂತಾರೆ. ಆಸ್ ಆಫ್ ರಿಯಲ್ ಒಬ್ರದ್ದು ರಿಯಾಲಿಟಿ ಆಗಲಿ, ಅವ್ರದ್ದು ಕಷ್ಟಗಳಾಗ್ಲಿ, ಮತ್ತೊಂದಾಗ್ಲಿ. ಸೊ ನಾನು ಹೇಗೆ ಫೀಲ್ ಆಗ್ತಿದ್ದೀನಿ ಅಂದ್ರೆ, ಒಬ್ರು ಆಡಿಯನ್ಸ್ ಆಗಿ ನೋಡಿದ್ರೆ ನಮ್ಮ ಲೈಫಲ್ಲೂ ನಾವು ಹಿಂಗೆ ಇದ್ದಿದ್ದಲ್ಲ, ನಮ್ಮ ಜೀವನನೂ ಹಿಂಗೆ ಇದ್ದಿದ್ದಲ್ಲ, ಸೊ ಅನ್ನೋ ಥರ ಫೀಲ್ ಬರುತ್ತೆ. ದೆನ್ ನೆಕ್ಸ್ಟ್ ಐ ಫೀಲ್ ಲೈಕ್ ಆಸ್ ಆ್ಯನ್ ಆಡಿಯನ್ಸ್ ನಾನು ಇನ್ನೊಂದು ಏನು ಫೀಲ್ ಮಾಡ್ತೀನಿ ಅಂದರೆ, ನನಗೆ ಪ್ರಕಾರ ಇದು ರಿಯಲ್. ಒಬ್ಬ ಮನುಷ್ಯ ಕಷ್ಟಪಟ್ಟು ಅವನೇನೋ ಮಾಡಬೇಕು, ಸಾಧಿಸ್ಬೇಕು ಅಂತ ಮಾಡ್ತಿದ್ದಾನೆ ಅಂದಾಗ ದಿಸ್ ಇಸ್ ವಾಟ್ ಮೇನ್ ಐ ಫೀಲ್. ಇದೊಂದು ಕಾರಣ ಆಗುತ್ತೆ. ಸೊ ಐ ಥಿಂಕ್ ಸೊ. ಆಮೇಲೆ ಪ್ರತಿಯೊಂದು ಅಂಶನೂ ರಿಯಲ್ ಫೀಲ್ ಆಗುತ್ತೆ. ನ್ಯಾಚುರಲ್ ಸೆಕೆಂಡ್ರಿ, ನ್ಯಾಚುರಲ್ ಎನಿವನ್ ಕ್ಯಾನ್ ಗಿವ್, ಬಟ್ ರಿಯಲ್ ತುಂಬಾ ಇಂಪಾರ್ಟೆಂಟ್ ಈಗಿನ ಜನ್ರೇಷನ್ಗೆ. ಪ್ರತಿಯೊಬ್ರು ಮಾತಾಡ್ತಾರೆ ಸರ್, ಲೈಕ್ ಎವ್ರಿ ಒನ್ ಆರ್ ಬೀನ್ ರನ್ನಿಂಗ್, ಓಡ್ತಾ ಇದ್ದಾರೆ ಫ್ರಮ್ ಎವ್ರಿಥಿಂಗ್, ಬಟ್ ಹಿಂದೆಂದು ಮರಿತಾ ಇದ್ದಾರೆ, ಮಾತಾಡ್ತಾರೆ, ನಡ್ಕೊಳಕ್ ಆಗ್ತಿಲ್ಲ. ಸೊ ಇದನ್ನ ನೋಡಿದಾಗ ಅವ್ರಿಗೆ ಇಂಪ್ಯಾಕ್ಟ್ ಆಗ್ತಿರುತ್ತೆ. ದಿಸ್ ಇಸ್ ವಾಟ್ ಆಕ್ಚುಲಿ ಸಿನಿಮಾ ಇಸ್. ಸೊ ನಾನು ಹೇಳೋ ಪ್ರಕಾರ. ಅಂಡ್ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಹೇಗಾಗಿದೆ ಅಂದ್ರೆ, ನೀವು ಕತೆ ಕೇಳಿದಾಗ ದೊಡ್ಡ ಮನುಷ್ಯ ಓಕೆ ಈ ತರ ಇರುತ್ತೆ ಅಂತ ಅನ್ಸಿರುತ್ತೆ, ಇದು ಸ್ಕ್ರೀನ್ ಮೇಲೆ ನೋಡಿದಾಗ ಅದೇ ಒಂದು ಹೇಳಿದಂತಹ ಕಥೆನೆ ಇವತ್ತು ಟ್ರಾನ್ಸ್ಫಾರ್ಮ್ ಆಗಿರುತ್ತೆ. ಅದೆಷ್ಟರ ಮಟ್ಟಿಗೆ ಟ್ರಾನ್ಸ್ಫಾರ್ಮ್ ಆಗಿದೆ? ನಾನು ಫುಲ್ ಸಿನಿಮಾ ನೋಡಿಲ್ಲ, ಬಟ್ 100% ಆಗಿರುತ್ತೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ಅಲ್ಲಿ ಮೇಕಿಂಗ್ ಮಾಡ್ಬೇಕಾದ್ರೆ ನಾವು ನೋಡ್ತಿದ್ವಲ್ಲ, ಸೊ ಹಂಗೆ ಬಂದಿರುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಓಕೆ. ಅಂಡ್ ಮೇಜರ್ಲಿ ಸಿನಿಮಾ ಶೂಟ್ ಮಾಡೋದಕ್ಕಿಂತ ರಿಲೀಸ್ ಮಾಡೋದು ಇವತ್ತಿನ ದಿನ ಸಿಕ್ಕಾಪಟ್ಟದ ಕಷ್ಟದ ಕೆಲಸ. ಅದು ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿನಲ್ಲಿ. ಏನಕ್ಕೆ ಅಂದ್ರೆ ಪ್ರಾಬಬ್ಲಿ ಜನಗಳಿಗೆ ತಲುಪಿಸೋದು ಕಷ್ಟ. ಇದೊಂದು ಸಿನಿಮಾ ಬರ್ತಿದೆ ಅಥವಾ ಇದೊಂದು ಸಿನಿಮಾ ಬಂದಿದೆ, ಇದು ಚೆನ್ನಾಗಿದೆ ಅಂತ ತಿಳ್ಕೊಂಡು ಬರೋಷ್ಟರಲ್ಲಿ ಕೆಲವೊಂದ್ಸರಿ ಥಿಯೇಟರ್ ಸಿನಿಮಾ ಇರಲ್ಲ, ಆಮೇಲೆ OTT ಈ ತರದ ಪ್ರೋಸೆಸ್ ಇದೆ. ಸೊ ಸಿನಿಮಾ ತಲುಪಿಸೋ ಕೆಲಸದಲ್ಲಿ ಏನೀಗ ವಹಿಸ್ತೀರಾ? ಗ್ರೌಂಡ್ ವರ್ಕ್ ಸರ್, ಗ್ರೌಂಡ್ ವರ್ಕ್. ಇನ್ನ ಒಂದು ನಮಗೆ ಇವಾಗ ತಲುಪಿಸೋದಕ್ಕೆ ಅಂತ ಅಂದ್ಬಿಟ್ಟು ಸಿಕ್ಕಿರುವಂತ ಒಂದು ಪಾಸಿಟಿವ್ ಎನರ್ಜಿ ಅಂದ್ರೆ ನಮ್ಮ ರಮೇಶ್ ಸರ್. ಸೊ ಅವರು ಒಂದಷ್ಟು ವಿಚಾರದಲ್ಲಿ ಅವರು ಮಾಡ್ತಾ ಇದಾರೆ. ಇನ್ನು ಅದ್ ಬಿಟ್ಟು ನಾವು ಪರ್ಸನಲ್ ಆಗಿ ಏನ್ ಮಾಡೋದಕ್ಕೆ ಸಾಧ್ಯ ಅಂದ್ರೆ, ಡೈರೆಕ್ಟ್ ಟು ಡೈರೆಕ್ಟ್ ಕನೆಕ್ಟ್ ಆಗ್ತಾ ಇದ್ವಿ. ಇನ್ಫ್ಯಾಕ್ಟ್ ನಿನ್ನೆ ಸಂಜೆ ಕೂಡ ನಾವು ಒಂದು 50-60 ಜನ ಆಟೋ ಡ್ರೈವರ್ಸ್ ನ, ಕ್ಯಾಬ್ ಡ್ರೈವರ್ಸ್ ನ, ಹೋಟೆಲ್ ಹುಡುಗರುಗಳನ್ನ ಮೀಟ್ ಮಾಡಿ ಬಂದ್ವಿ. ಏನಂತ ಹೇಳಿದ್ರೆ, ಅವ್ರು ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇದ್ವಿ. ಇಂಥದ್ದೊಂದು ಸಿನಿಮಾ ಬರ್ತಾ ಇದೆ, ಅದ್ರ ಟೀಸರ್ ಇದೆ, ಅದ್ರ ಟ್ರೈಲರ್ ಬರ್ತಾ ಇದೆ, ಅಥವಾ ಸಾಂಗ್ ರಿಲೀಸ್ ಮಾಡಿದ್ವಿ, ನೋಡಿ ಆಲ್ಮೋಸ್ಟ್ ಸಿನಿಮಾಗಳನ್ನ ಥಿಯೇಟರ್ಗೆ ನೀವೇ ಬಂದು ನೋಡ್ಬೇಕು. ಯಾಕಂದ್ರೆ ನಾವ್ ಇವತ್ತು ಅವ್ರ ಮೇಲೆ ಡಿಪೆಂಡ್ ಆಗಿರೋದು. ಎಸ್ಪೆಷಲಿ ಸಿಂಗಲ್ ಸ್ಕ್ರೀನ್ ಆಡಿಯನ್ಸ್ ಅಂತ ಏನ್ ಬರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರೋದು. ಸೊ ಡೈರೆಕ್ಟ್ ಆಗಿ ಅವ್ರು ಕನೆಕ್ಟ್ ಆಗ್ತಾ ಇದೀವಿ, ಊರು ಸುತ್ತಾ ಇದೀವಿ. ಸೊ ನಾವ್ ಎಲ್ಲೆಲ್ಲಿ ರಿಲೀಸ್ ಮಾಡ್ತಾ ಇದೀವಿ, ಆಲ್ ಓವರ್ ಕರ್ನಾಟಕ ನಮ್ಗೆ ಇರುವಂತ ಟೈಮ್ ಟೇಬಲ್ ಅಲ್ಲಿ ನಾವು ಎಲ್ಲೆಲ್ಲಿ ಹೋಗಕ್ ಸಾಧ್ಯ ಎಲ್ಲಾ ಕಡೆ ಸುತ್ತಿ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇದೀವಿ. ಓಕೆ. ನಮ್ ಚಾನಲ್ ಇಷ್ಟು ಖಡಕ್ ಸಿನಿಮಾ ಅಂತ. ಸೊ ದೊಡ್ಡ ಮನುಷ್ಯ ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಖಡಕ್ ಮೂಮೆಂಟ್ ಇದೆ. ಇವತ್ತು ದೊಡ್ಡ ಮನುಷ್ಯ ಅಂದ ತಕ್ಷಣ ಫಸ್ಟ್ ನಿಮಗ್ ತಲೆಗೆ ಬರೋ ಮೂಮೆಂಟ್ ಯಾವುದು? ಏನೇ ಕಷ್ಟ ಬಂದ್ರು ಸಿನಿಮಾನ ಇಡೀ ಟೀಮ್ ಅವರು ಒಟ್ಟಿಗೆ ನಿಂತು ದಡ ಸೇರಿಸ್ತಾ ಇದೀವಿ. ಇದೇ ಕರೆಕ್ಟ್ ಸ್ಟ್ಯಾಂಡ್ ಇದು. ಇದಕ್ಕೆ ಪರ್ಟಿಕ್ಯುಲರ್ ಮೂಮೆಂಟ್ ಇದ್ರೆ ಕೂಡ ಶೇರ್ ಮಾಡ್ಬೋದು. ನಾವು ಗುಜರಾತ್ ಅಲ್ಲಿ ಒಂದ್ ಸಾಂಗ್ ಶೂಟ್ ಮಾಡಿದ್ವಿ. ಅಲ್ಲಿ ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ವೈಟ್ ಸಾಲ್ಟ್, ಆ ಬಿಸಿಲು, ನನಗೆ ಸ್ಲೀವ್ಲೆಸ್ ಹಾಕ್ಸಿದ್ರು. ಸೊ ಅಲ್ಲಿ ಒಳ್ಳೆ ಕಡೆ ಉಗುರು ಕಳ್ಕೊಂಡಿದ್ದೆ ನಾನು ಅದ್ರ ಬಗ್ಗೆ. ಆಕ್ಚುಲಿ ಅರ್ಲಿ ಮಾರ್ನಿಂಗ್ ಅಲ್ಲಿ ಹೇಗಿತ್ತೆ ಅಂತಂದ್ರೆ, ಅರ್ಲಿ ಮಾರ್ನಿಂಗ್ ತುಂಬಾ ಚಳಿ ಇರುತ್ತೆ. ಸಾರಿ ನಿಮ್ನ ಇಂಟರಪ್ಟ್ ಮಾಡಿದಕ್ಕೆ. ಅಂದ್ರೆ ಆಕ್ಷನ್ ಸೀಕ್ವೆನ್ಸಸ್ ಗಳಲ್ಲಿ ನಾನು ಫೈಟ್ ಕೀಟಲ್ಲಿ ತೊಂದರೆ ಮಾಡ್ಕೊಳ್ಳೋದು ನೋಡಿದ್ವಿ. ರೊಮ್ಯಾಂಟಿಕ್ ಸಾಂಗ್ ಊರು ಕಳ್ಕೊಂಡಿದ್ರಲ್ಲ ನೀವು. ಅದು ಮೇಡಮ್ ಅವ್ರ ಶಾಪ ಇತ್ತು ನನಗೆ. ಅಲ್ಲಿ ಅರ್ಲಿ ಮಾರ್ನಿಂಗ್ ಶೂಟ್ಗೆ ಹೋಗ್ತಾ ಇದ್ವಿ. ಅಲ್ಲಿ 8 ವರ್ಗು ತುಂಬಾ ಚಳಿ ಇರುತ್ತೆ. ನೀವು ಗೆಸ್ ಮಾಡಕ್ಕಾಗಲ್ಲ, ಅಷ್ಟು ಚಳಿ ಇರುತ್ತೆ. ಆಫ್ಟರ್ 8 ತುಂಬಾ ಬಿಸಿಲಿರುತ್ತೆ. ಅಗೇನ್ ಈವ್ನಿಂಗ್ 6 ವರ್ಗು. ಸೊ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾದ್ರೆ ತುಂಬಾ ಚಳಿ ಇದೆ ಸರ್, ಒಂದು ಟೀ ಕುಡ್ದು ಹೋಗೋಣ. ಟೀ ನಿಲ್ಸಿದ್ವಿ. ಪಕ್ಕದಲ್ಲಿ ಯಾರೋ ಬೆಂಕಿ ಕಾಯಿಸ್ಕೊಂತ ಇದ್ರು. ನಮಗ್ ಖುಷಿ ಆಗೋಯ್ತು ಬೆಂಕಿ ನೋಡಿದ ತಕ್ಷಣ. ಅಯ್ಯೋ ಈ ಚಳಿನಲ್ಲಿ ಬೆಂಕಿ ಸಿಗ್ತಲ್ಲ ಅಂತ ಓಡ್ತಾ ಇದೆ. ಕಂಬಿ ಟಚ್ ಆಗಿ ರೈಟ್ ಸೈಡ್ ಲಾಸ್ಟ್ ಉಗುರು ಬಂದೇ ಬಿಡ್ತದ್ದು. ಇನ್ಫ್ಯಾಕ್ಟ್ ನಾವು ನೆನ್ಸ್ಕೊಬೇಕು, ರಮೇಶ್ ಅಂತಲ್ಲಿ ನಮ್ಗೆ ಮ್ಯಾನೇಜರ್ ಆಗಿದ್ರು. ಅವರು ಆ ಒಂದು ಟೈಮಲ್ಲೂ ಕೂಡ 5:30 ಅನ್ಕೊಂತೀನಿ, ಮೇ ಬಿ 5:30 ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅದಕ್ಕೆ ಫಸ್ಟ್ ಏಡ್ ಮಾಡಿಸಿ, ಬ್ಯಾಂಡೇಡ್ ಮಾಡಿಸಿ, ಇಡೀ ಸಾಂಗು ಅದ್ರಲ್ಲೇ ಮೇಡಮ್ ಅವ್ರ ಕಾಂಪ್ಲಿಮೆಂಟ್ಸ್ ತುಂಬಾ ಇದೆ. ಅದರಲ್ಲಿ ಕೊಡುಗೆ ತುಂಬಾ ಕೊಟ್ಟಿದ್ದಾರೆ. 4 ಸತಿ ಬಂದು ತುಳಿದಿದ್ದಾರೆ. ಅದೇ ಕಾಲ ಮೇಡಮ್ ಅಲ್ಲಿ ಬಿಟ್ಟು ಬೇರೆ ಕಡೆ ತುಳಿರಿ ಹೋಗ್ಲಿ ಅಂತ ಹೇಳಿದ್ರು, ಕೇಳ್ತಾ ಇರ್ಲಿಲ್ಲ. ಬೇರೆ ಕಡೆ ತುಳಿರಿ ಅಂತಂದ್ರು ಅವ್ರು ಅಲ್ಲೇ ಬಂದು ತುಳಿತಾ ಇದ್ರು. ಅದೊಂದು ಅಂದ್ರೆ ಆ ಒಂದು ಪೇಯ್ನ್ ಇದ್ರೂನು ತಗೊಂಡೋದ್ವಿ, ಕಡಕ್ ಆಗಿ ನಿಂತ್ಕೊಂಡು ತಗೊಂಡೋದ್ವಿ. ಕಡಕ್ ಸಿನಿಮಾಸ್ ಅಲ್ಲಿ ಇದನ್ನ ಹೇಳ್ಕೊಂಡ್ ಬಂದಾವು. ಸೊ ನಿಮ್ಮ ಕಡಕ್ ಮೂಮೆಂಟ್? ನನ್ನ ಕಡಕ್ ಮೂಮೆಂಟ್ ಅಂತ ಅಂದ್ರೇನೆ ಈ ಸಿನಿಮಾ ನನಗ್ ಬಂದಿರೋದು ಒಂದು.
ನೆಕ್ಸ್ಟ್ ನನ್ನ ಸೀನ್ ವೈಸ್ ಅಲ್ಲಾಗಲಿ ಅಲ್ಲಿನ ಥಿಂಕ್ ಮಾಡಿ ನಾನು ಯೋಚನೆ ಮಾಡಿದ್ರೆ ಕಾರ್ತಿಕ್ ಸರ್ ಜೊತೆ ವರ್ಕ್ ಮಾಡೋದು. ಓಕೆ, ಸೊ ನಾನು ದೊಡ್ಡ ಮನುಷ್ಯ ಅಂತ ನೆನ್ಪು ಮಾಡ್ಕೊಂಡಾಗ ಐ ಫೀಲ್ ಲೈಕ್ ಕಾರ್ತಿಕ್ ಸರ್ ಬರ್ತಾರೆ. ಸ್ವಲ್ಪ ಈ ಮೇಕ್ಸ್ ಅನ್ ಎಂಟರ್ಟೈನ್ ದೇರ್ ಅಲಾಟ್. ಮತ್ತೆ ಫೈಟಿಂಗ್ ಸೀಕ್ವೆನ್ಸ್ ತುಂಬ ರಿಯಲ್ ಆಗಿ ಮಾಡಿದ್ದಾರೆ. ತುಂಬ ನನಗೆ ಒಂದೊಂದ್ಸಲಿ ಅನಿಸ್ತಿತ್ತು ಈಸ್ ಟೇಕಿಂಗ್ ಸೋ ಮಚ್ ಆಫ್ ರಿಸ್ಕ್ ಅನಿಸ್ತಾ ಇತ್ತು ಆ ಮೂಮೆಂಟ್ಗೆ. ರಿಯಲ್ ಆಗೇ ಫೀಲ್ ಮಾಡ್ತಾ ಇದ್ರು, ರಿಯಲ್ ಆಗೇ. ಮತ್ತು ಡ್ಯಾನ್ಸ್, ದ ಫಾರ್ಮ್ ಆಫ್ ಡ್ಯಾನ್ಸ್, ಇಟ್ಸ್ ಲೈಕ್ ಎಪಿಕ್. ಐ ಲವ್ಡ್ ಇಟ್. ಅದು ನನಗೆ ಇಷ್ಟ. ಫೈನಲಿ ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಆಡಿಯನ್ಸ್ಗೆ ಏನಂತ ಹೇಳಿದ್ರೆ, ಅಪ್ಪಟ ಕನ್ನಡ ಸಿನಿಮಾ. ಈಗ ಬಹಳಷ್ಟು ಜನ ಏನಂತ ಯೋಚನೆ ಮಾಡ್ತಾ ಇದಾರೆ, ಹೊಸಬ್ರಾಗಿರ್ಬೋದು ಅಥವಾ ಬೇರೆ ಬೇರೆಯವ್ರಾಗಿರ್ಬೋದು, ಅವ್ರು ಯೋಚನೆ ಮಾಡೋ ರೀತಿ ಹೇಗಾಗಿದೆ ಅಂದ್ರೆ ತಮಿಳಲ್ಲಿ ಆಗಿ ಬರ್ತಾ ಇದೆ, ತೆಲುಗಲ್ಲಿ ಆಗಿ ಬರ್ತಾ ಇದೆ. ಗುರು, ಇದು ಪಕ್ಕ ಕನ್ನಡ ಸಿನಿಮಾ. ಕರ್ನಾಟಕದಲ್ಲಿ ಹೀಗೂ ಬರುತ್ತೆ ಅಂತ ನಾವು ತೋರಿಸ್ತಾ ಇದೀವಿ. ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದೀವಿ. ಅಪ್ಪಟ ಕನ್ನಡ ಸಿನಿಮಾ, ದೊಡ್ಡ ಮನುಷ್ಯ ಸಿನಿಮಾ. ನೀವೆಲ್ಲರೂ ಬರಬೇಕು ಥಿಯೇಟರ್ಗೆ. ಸಿಂಗಲ್ ಸ್ಕ್ರೀನ್ ಆಡಿಯನ್ಸ್ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಕನ್ನಡ ಸಿನಿಮಾಗೋಸ್ಕರ, 100% ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀವಿ. 100% ಕಾನ್ಫಿಡೆನ್ಸ್ ಕೊಡ್ತಾ ಇದೀವಿ ನಿಮ್ಗೆ. ನೀವು ಕೊಡುವಂತ ಕಾಸಿಗೆ ಪೈಸಾ ವಸೂಲಾಗುತ್ತೆ. ದೊಡ್ಡ ಮನುಷ್ಯ ಬಗ್ಗೆ ಹೇಳಬೇಕು ಅಂದ್ರೆ, ಪ್ರತಿ ಒಬ್ರು ಯಾಕೆ ಸಿನಿಮಾ ನೋಡ್ಬೇಕು ಅಂತ ನಾನು ಹೇಳ್ತೀನಿ ಅಂದ್ರೆ, ಇಟ್ಸ್ ಎಲ್ಲರಿಗೂ ಇದು ನಾರ್ಮಲ್ ಅನ್ಸ್ಬೋದು. ಬಟ್ ಈಗ ಬಂದಿರೋ ಜಾನರ್ ವೈಸ್ ಆಯಿತು ಅಂದರೆ ಎಲ್ಲ ಪ್ಯಾನ್ ಇಂಡಿಯಾ ಅದು ಇದು ಅಂತಾರೆ. ಬಟ್ ರಿಯಲ್ ಸಿನಿಮಾ ತುಂಬ ಮುಖ್ಯ ಇವಾಗ ಪ್ರತಿಯೊಬ್ಬರಿಗೂ. ಯಾಕಂದರೆ ಅದನ್ನು ನೋಡಿದಾಗಲೇ ನಾವು ಇನ್ಫ್ಲೂಯೆನ್ಸ್ ಆಗೋದು. ಸೊ ಈ ಸಿನಿಮಾ ನನ್ನ ಪ್ರಕಾರ ನೀವು ಯಾರ್ಯಾರು ಎಲ್ಲರೂ ಬಂದು ನೋಡಿದಾಗ ನಿಮಗೆ ಅನಿಸುತ್ತೆ, ಸೊ ದಿಸ್ ಇಸ್ ವಾಟ್ ರಿಯಲ್, ನಮಗಿದು ಬೇಕು ಅನ್ನೋ ಭಾವನೆಯಲ್ಲಿ ನೋಡಿದಾಗ ತುಂಬ ಖುಷಿ ಪಡ್ತಾರೆ ಆಡಿಯನ್ಸ್. ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಕೇಳ್ಕೊಳಕ್ಕೆ ಇಷ್ಟಪಡೋದು, ನಂಗೆ ಯಾವಾಗಲೂ ಅದನ್ನೇ ಹೇಳೋದು, ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿ ಅಂತ. ಇವಾಗ ಬಿಕಾಸ್ ಹೆಂಗಾಗಿದೆ ಅಂದರೆ, ನಾಳೆ ದಿನ OTT ಅಲ್ಲಿ ಬರುತ್ತೆ, ಇಲ್ಲ TV ಯಲ್ಲಿ ಬರುತ್ತೆ ಅಂತ ಹೇಳಿ, ಬಿಕಾಸ್ ಎಲ್ಲರಿಗೂ ಸ್ಫೂರ್ತಿ ಥಿಯೇಟರಿಗೆ ಬಂದು ನೋಡಿದಾಗ್ಲೇ ನಾವು ನೆಕ್ಸ್ಟ್ ನನಗಿರ್ಬೋದು ಅಥವಾ ಸರ್ ಇರ್ಬೋದು, ನಮಗೆಲ್ಲರಿಗೂ ಅದು ಒಂದು ಸ್ಫೂರ್ತಿ. ನೆಕ್ಸ್ಟ್ ಒಂದು ಸಿನಿಮಾ ಮಾಡೋಕ್ಕೆ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು ಧೈರ್ಯ ಮಾಡ್ತಾರೆ. ಒಂದು ಚಾನ್ಸ್ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ. ಬಂದು ನೋಡಿದ್ಮೇಲೆ ತಾನೇ ಗೊತ್ತಾಗೋದು, ಇಷ್ಟ ಆಗುತ್ತೆ ಆಗಲ್ಲ, ಚೆನ್ನಾಗಿದೆ ಚೆನ್ನಾಗಿಲ್ಲ. ಸೊ ಒಂದ್ಸತಿ ನೋಡ್ದಾಗ್ಲೇನೆ ಗೊತ್ತಾಗೋದು. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ದೊಡ್ಡ ಮನುಷ್ಯ ಸಿನಿಮಾನ ನೋಡಿ ಅಂತ ಕೇಳ್ಕೊಂತೀನಿ. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗ್ಲಿ, ದೊಡ್ಡ ಮನುಷ್ಯ ಒಳ್ಳೆ ಹೆಸರು ಮಾಡಲಿ, ಅಂಡ್ ನಿಮ್ಮನ್ನು ಒಂದು ದೊಡ್ಡ ಸ್ಟೇಟಸ್ ಕರ್ಕೊಂಡು ಹೋಗ್ಲಿ. ಇದೇ ತರ ಒಳ್ಳೊಳ್ಳೆ ಸಿನಿಮಾಗಳ ಮುಖಾಂತರ KFI ಅಲ್ಲಿ ಎಂಟರ್ಟೈನಿಂಗ್ ಆಗಿ ಕಾಣಿಸ್ಕೊತಾನೆ ಇರಿ. ಥ್ಯಾಂಕ್ ಯು.